ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದು ಟಾಪಿಕ್ ಏನಂತಂದರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರುವಂತಹ ಡ್ಯಾಮೇಜಸ್ ಅಥವಾ ಕಾಂಪನ್ಸೇಷನ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಒಂದು ಸೆಕ್ಷನ್ ನಾವು ನೋಡ್ತಾ ಇದ್ದೇವೆ. ಅದು ಸೆಕ್ಷನ್ 73 ಅಂತ ನಾವು ನೋಡುವಂಥದ್ದು. ಸೊ ಎಕ್ಸಾಮಲ್ಲಿ ಈ ಸೆಕ್ಷನ್ ಈಗ ಜನರಲ್ ಡ್ಯಾಮೇಜಸ್, ಸ್ಪೆಷಲ್ ಡ್ಯಾಮೇಜಸ್ ಹೇಳುವಂತಹ ಆ ಹೆಸರಲ್ಲೂ ಕೂಡ ಕೆಲವೊಂದು ಸಲ ಕ್ವಶನ್ ಬರ್ಬೋದು. ಕೇವಲ ಸೆಕ್ಷನ್ 73 ಅಷ್ಟೇ ಅಲ್ಲ, ಸೆಕ್ಷನ್ 74, 75 ಇದೆಲ್ಲವೂ ಕೂಡ ನಮಗೆ ಈ ಡ್ಯಾಮೇಜಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸೆಕ್ಷನ್ಸ್ಗಳು. ಆದರೆ ಮೇಯ್ನಾಗಿ ನಾವು ನೋಡುವಂಥದ್ದು ಯಾವುದಂತಂದರೆ ಸೆಕ್ಷನ್ 73. ಅದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ತಿಳಿಸ್ಕೊಡ್ತವೆ. ಓಕೆ, ಸೊ ಇದು ನಮ್ಮ 48 ದಿನಗಳ ಚಾಲೆಂಜ್ನಲ್ಲಿ 8ನೇ ದಿನದ ಚಾಲೆಂಜ್ ಆಗಿ ನಾವು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಇನ್ನು ಬರುವಂಥ ದಿನಗಳಲ್ಲಿ ಪ್ರತಿದಿನವೂ ಕೂಡ ಇದೇ ರೀತಿ ಬೇರೆ ಬೇರೆ ಟಾಪಿಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಒಂದು ವಿಡಿಯೋದು ಸರಣಿ ನಿರಂತರವಾಗಿ ಮುಂದುವರಿತಾ ಇರುವಂಥದ್ದು. ಹಾಗೆ ನೀವು ಅಭಿಜ್ಞಾ ಲಾ ಸೀರೀಸ್ ಗೂಗಲ್ ಪ್ಲೇಸ್ಟೋರಲ್ಲಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಬೇರೆ ಬೇರೆ ಜುಡಿಷರಿ ಎಕ್ಸಾಮ್ಗೆ ಕೋರ್ಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಹೊಸದಾಗಿ CPC ನೋಟ್ಸ್ ಕೂಡ ಲಾಂಚ್ ಆಗಿದೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವತ್ತಿನ ಕ್ಲಾಸ್ ಪ್ರಾರಂಭ ಮಾಡೋಣ. ಸೊ ಮೊದಲದಾಗಿ ನಾವು ಸೆಕ್ಷನ್ 73 ಅಂತ ಬಂದಾಗ, ಸೆಕ್ಷನ್ 73ಯಲ್ಲಿ ನಾವು ಯಾವಾಗಲೂ ನಾನು ಹೇಳುವಂಥದ್ದು ಹೇಗೆ ಒಂದು ಚಾರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಯಾವ ರೀತಿ ಚಾರ್ಟ್ ಮಾಡ್ಕೊಳ್ಬೇಕು, ಆ ಪ್ಯಾರಾ ಅಥವಾ ಸಬ್ ಸೆಕ್ಷನ್ ಹೇಗೆ ಅಂತ ಹೇಳಿ. ನಮ್ಮ ಸೆಕ್ಷನ್ 73 ನೋಡಿ ಈ ರೀತಿ ನಾವು ನೋಡ್ಬೋದು. ಅದನ್ನು ನಾವು ಇಫ್ ಐ ಶೋ ಯು ದ ಆ್ಯಕ್ಚುಲ್ ಬೇರ್ ಆ್ಯಕ್ಟ್, ಈ ಬೇರ್ ಆ್ಯಕ್ಟ್ನ ತೋರಿಸಿದ್ರೆ ನಿಮ್ಗೆ ಕಾಣ್ಬೋದು. ಇದು ಫಸ್ಟ್ ಪ್ಯಾರಾ, ಇದು ಸೆಕೆಂಡ್ ಪ್ಯಾರಾ, ಇದು ಥರ್ಡ್ ಪ್ಯಾರಾ ಅಂತ ಹೇಳಿ ನಾವು ನೋಡ್ಬೋದು. ಮತ್ತೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಸಬ್ ಸೆಕ್ಷನ್ ಅಂತ ಇಲ್ಲ. ಸೊ ಈ ಫಸ್ಟ್ ಇದು ಏನು ಹೇಳುತ್ತೆ, ಫಸ್ಟ್ ಪ್ಯಾರಾ ಏನು ಹೇಳುತ್ತೆ, ಸೆಕೆಂಡ್ ಪ್ಯಾರಾ ಏನು ಹೇಳುತ್ತೆ, ಹಾಗೆ ಥರ್ಡ್ ಪ್ಯಾರಾ ಏನು ಹೇಳುತ್ತೆ ಅಂತ ಆವಾಗ ನಮಗೆ ಕ್ಲಿಯರ್ ಆಗಿ ಯಾವುದೇ ಎಕ್ಸೆಪ್ಷನ್ಸ್ಗಳಿದ್ರು, ಯಾವುದೇ ರೀತಿ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿದ್ರು, ಯಾವುದೋ ಒಂದು ಮೂಲೆಯಿಂದ ಕ್ವಶನ್ ತೆಗೆದು ಕೇಳಿದ್ರು ಸಹ ವಿ ವಿಲ್ ಬಿ ಏಬಲ್ ಟು ಆನ್ಸರ್. ಓಕೆ, ಸೊ ನೋಡಿ ಏನಿದು ಫಸ್ಟ್ ಆಫ್ ಆಲ್ ಕಾಂಪನ್ಸೇಷನ್ ಫಾರ್ ಕಾಸಿಂಗ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಈಗ ಉದಾಹರಣೆಗೆ ಒಂದು ಕಾಂಟ್ರಾಕ್ಟ್ ಇದೆ, ಒಬ್ಬ ವ್ಯಕ್ತಿ ಎ ಹೇಳುವಂಥ ವ್ಯಕ್ತಿ ಮಿಸ್ಟರ್ ಎ ಹೇಳುವಂಥ ವ್ಯಕ್ತಿ ಒಂದು ಬಿ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ. ಸೊ ದೇರ್ ಇಸ್ ಅ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟಲ್ಲಿ ಇವನ ಆಬ್ಲಿಗೇಷನ್ಸ್ ಏನೋ ಇರುತ್ತೆ, ಇವನ ಆಬ್ಲಿಗೇಷನ್ ಏನೋ ಇರುತ್ತೆ. ಸೊ ಒಂದು ವೇಳೆ ಯಾರೋ ಒಬ್ಬರು ಅದನ್ನು ಆಬ್ಲಿಗೇಷನ್ನ ಮಾಡಲಿಲ್ಲ, ಬಿ ತನ್ನ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಆ ಕಾರಣಕ್ಕೆ ಏನಾಯಿತು, ದೇರ್ ವಿಲ್ ಅರೈಸ್ ಅ ಲಾಸ್, ಒಂದು ಲಾಸ್ ಆಗತ್ತೆ ಅಥವಾ ಡ್ಯಾಮೇಜ್ ಆಗತ್ತೆ ಅಲ್ವಾ. ಸೊ ಯಾವಾಗ ಈ ಕಾಂಟ್ರಾಕ್ಟ್ ಮಾಡಲಿಲ್ಲ, ದ್ಯಾಟ್ ಈಸ್ ನೋನ್ ಆಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಆದಾಗ ಆ ಕಾಂಟ್ರಾಕ್ಟಲ್ಲಿರುವಂಥ ಟರ್ಮ್ಸನ್ನು ನಿಭಾಯಿಸದೇ ಇದ್ದಾಗ ದೆನ್ ದ್ಯಾಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್, BREACH, ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಅಂಥ ಬ್ರೀಚ್ ಆಫ್ ಕಾರಣದಿಂದ ಆ ಪಾರ್ಟಿಗೆ, ಈ ಪಾರ್ಟಿಗೆ, ಎ ಹೇಳುವಂಥ ಪಾರ್ಟಿಗೆ ಲಾಸ್ ಅಥವಾ ಡ್ಯಾಮೇಜ್ ಆಗ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಆಗಿರುವಂತಹ ಲಾಸಿಗೆ ಪರಿಹಾರವಾಗಿ ಕಾಂಪನ್ಸೇಷನ್ನ ಕೇಳ್ಬೋದು ಅಂತ ಹೇಳುವಂಥದ್ದು ಸೆಕ್ಷನ್ 73 ಹೇಳುತ್ತೆ. ಆದರೆ ಎಲ್ಲಿ ತನಕ ಸೆಕ್ಷನ್ ಕೇಳ್ಬೋದು ಅಂದರೆ, ಎಲ್ಲಿ ತನಕ ಕಾಂಪನ್ಸೇಷನ್ ಕೇಳ್ಬೋದು ಅಂತ ಹೇಳಿ ನಾವು ನೋಡುವಂಥದ್ದು ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ತೇವೆ. ಸೊ ಕಾಂಪನ್ಸೇಷನ್ ಯಾವ ರೀತಿ ಕೇಳ್ಬೋದು ಅಂದರೆ, ಕಾಂಪನ್ಸೇಷನ್ ಫಾರ್ ಡ್ಯಾಮೇಜ್ ನ್ಯಾಚುರಲಿ ಅರೈಸಿಂಗ್ ಫ್ರಮ್ ದಿ ಬ್ರೀಚ್ ಆಫ್ ದಿ ಕಾಂಟ್ರಾಕ್ಟ್. ಸಹಜವಾಗಿ ಆ ಕೋರ್ಸ್ ಆಫ್ ಇವೆಂಟ್ಸ್ ಮುಖಾಂತರ ಯಾವ ಒಂದು ಡ್ಯಾಮೇಜ್ ಆಗತ್ತೆ ಅಂಥದಕ್ಕೆ ಕಾಂಪನ್ಸೇಷನ್ ಕೇಳ್ಬೋದು. ಅಥವಾ ಪಾರ್ಟಿಗೆ ಗೊತ್ತಿತ್ತು ಇದ್ರ ಮುಖಾಂತರ ನಾನು ಈ ರೀತಿ ಮಾಡದಿದ್ರೆ ಅವನಿಗೆ ಇಷ್ಟು ಲಾಸ್ ಆಗತ್ತೆ ಅಂತ ಹೇಳಿ, ಅಂಥ ಸಂದರ್ಭದಲ್ಲೂ ಸೊ 2 ಸಂದರ್ಭಗಳಲ್ಲಿ ಕಾಂಪನ್ಸೇಷನ್ ನೀಡ್ಬೋದು ಅಂತ ಹೇಳ್ತಾರೆ. ಸೊ ಒಂದು ನ್ಯಾಚುರಲಿ ಅರೈಸಿಂಗ್ ಫ್ರಮ್ ದಿ ಬ್ರೀಚ್ ಆಫ್ ದಿ ಕಾಂಟ್ರಾಕ್ಟ್, ಸಹಜವಾಗಿ ಇಷ್ಟು ಡ್ಯಾಮೇಜ್ ಆಗ್ತಿತ್ತು ಅಂತ ಹೇಳಿ. ಇನ್ನು ಸೆಕೆಂಡ್ ಒಂದು ಪಾರ್ಟೀಸ್ ನಾಲೆಜ್, ಪಾರ್ಟಿಗೆ ಗೊತ್ತಿತ್ತು, ಆವಾಗ ಪಾರ್ಟಿಗೆ ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ. ಸೊ ನ್ಯಾಚುರಲಿ ಅರೈಸಿಂಗ್ ಫ್ರಮ್ ದಿ ಬ್ರೀಚ್ ಆಫ್ ದಿ ಕಾಂಟ್ರಾಕ್ಟ್ ಆ್ಯಂಡ್ ಪಾರ್ಟೀಸ್ ನಾಲೆಜ್. ಇಂಥ ಸಂದರ್ಭ ಅಂದರೆ ಆವಾಗ ನ್ಯಾಚುರಲ್ ಅರೈಸಿಂಗ್ ಆಗಬೇಕಂತ ಇಲ್ಲ, ಯಾವುದೇ ಡ್ಯಾಮೇಜ್ ಆದರೂ ಸಹ, ನ್ಯಾಚುರಲ್ ಅಥವಾ ರಿಮೋಟ್ ಡ್ಯಾಮೇಜ್ ಆದರೂ ಸಹ ಪಾರ್ಟಿಯ ನಾಲೆಜ್ ಇದ್ದರೆ, ಅವನಿಗೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ನೋಡು ನನಗೆ ಇಷ್ಟು ಲಾಸ್ ಮಾಡಬೇಡ, ನನಗೆ ಇದರಿಂದ ಈ ರೀತಿ ಇದು ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಸ್ಪೆಸಿಫಿಕ್ ಆಗಿ ಅವನಿಗೆ ಮೆನ್ಷನ್ ಮಾಡಿದರೆ ದೆನ್ ಹಿ ಮೇ ಬಿ ಲಯಬಲ್ ಫಾರ್ ರಿಮೋಟ್ ಡ್ಯಾಮೇಜಸ್ ಆಲ್ಸೋ. ಅದೇನಂತ ನಾನು ಹೇಳ್ತೇನೆ, ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಓಕೆ, ಸೊ ಸೆಕೆಂಡ್ ಪ್ಯಾರಾ ಏನು ಹೇಳುತ್ತೆ, ನೋ ಕಾಂಪನ್ಸೇಷನ್ ಫಾರ್ ಡ್ಯಾಮೇಜ್ ನಾಟ್ ನ್ಯಾಚುರಲ್ ಅರೈಸಿಂಗ್ ಫ್ರಮ್ ಬ್ರೀಚ್. ಅಂದರೆ ಇದಕ್ಕೆ ರಿಮೋಟ್ ಡ್ಯಾಮೇಜಸ್, ಸ್ಪೆಷಲ್ ಡ್ಯಾಮೇಜಸ್ ಅಂತ ಹೇಳ್ತಾರೆ.
ಸೊ ನಮಗೆ ಈ ಪ್ಯಾರ ಏನು ಹೇಳುತ್ತೆ, ಫಸ್ಟ್ ಇದು ಪೋರ್ಷನ್ ಏನು ಹೇಳುತ್ತೆ, ಪ್ರಿನ್ಸಿಪಲ್ ಆಫ್ ಪ್ರಾಕ್ಸಿಮಿಟಿ. ಪ್ರಾಕ್ಸಿಮೇಟ್ ಡ್ಯಾಮೇಜಸ್ ಅಂತ ಹೇಳಿ ನಾವು ನೋಡುವಂಥದ್ದು. ಪ್ರಾಕ್ಸಿಮೇಟ್ ಏನು ಡ್ಯಾಮೇಜ್ ಆಗಿದೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೋದು. ಇದು ಹೇಳುವಂಥದ್ದು ರಿಮೋಟ್ ಅಥವಾ ಸ್ಪೆಷಲ್ ಡ್ಯಾಮೇಜಸ್. ಇಂಥದಕ್ಕೆ ರಿಮೋಟ್ ಡ್ಯಾಮೇಜಸ್ಗೆ ಕಾಂಪನ್ಸೇಷನ್ ನೀಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸ್ಪೆಷಲ್ ಡ್ಯಾಮೇಜಸ್ಗೆ ಕಾಂಪನ್ಸೇಷನ್ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೊಂದು ಎಕ್ಸೆಪ್ಷನ್ ಯಾವುದು, ನಾವು ಇಲ್ಲೇ ನೋಡಿದ ಹಾಗೆ ಪಾರ್ಟಿಗೆ ಅದರದ್ದು ನಾಲೆಜ್ ಇದ್ದರೆ ದೆನ್ ಸ್ಪೆಷಲ್ ಡ್ಯಾಮೇಜಸ್ ಕ್ಯಾನ್ ಬಿ ಗಿವನ್. ಸೊ ಇದೊಂದು ಫೇಮಸ್ ಒಂದು ಕೇಸ್, ಹ್ಯಾಡ್ಲಿ ವರ್ಸಸ್ ಬ್ಯಾಕ್ಸೆಂಡೇಲ್ ಹೇಳುವಂಥ ಒಂದು ಕೇಸಲ್ಲಿ ಈ ಪ್ರಿನ್ಸಿಪಲನ್ನು ನಮಗೆ ನೀಡಿದ್ದಾರೆ. ಓಕೆ, ಅದೇನಂತ ಅಂದರೆ ಹ್ಯಾಡ್ಲಿ ವರ್ಸಸ್ ಬ್ಯಾಕ್ಸೆಂಡೇಲ್. ಹ್ಯಾಡ್ಲಿ ವರ್ಸಸ್ ಬ್ಯಾಕ್ಸೆಂಡೇಲಲ್ಲಿ ಇದರಲ್ಲಿ 2 ವಿಷಯಗಳನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಏನಾಗಿತ್ತು ಅಂದರೆ ಒಂದು ಮಿಲ್ ಇತ್ತು, ಆ ಮಿಲ್ ಹಾಳಾಯಿತು. ಓಕೆ, ಮಿಲ್ ಅಂತ ನಾವು ನೋಡ್ತೇವೆ, ಮಿಲ್ ಹಾಳಾಯಿತು. ಅದಕ್ಕೋಸ್ಕರ ಯಾವುದೋ ದೂರದ ಊರಿಗೆ ಅವರು ಒಂದು ಕ್ಯಾರಿಯರ್ ಮುಖಾಂತರ, ಒಂದು ಟ್ರಾನ್ಸ್ಪೋರ್ಟದ ಮುಖಾಂತರ ಇದನ್ನು ರಿಪೇರಿ ಮಾಡಲಿಕ್ಕೆ ಕಳಿಸ್ಕೊಟ್ರು. ಸೊ ನಾವು ರಿಪೇರಿಗೆ ಕಳಿಸ್ಕೊಡ್ತೇವೆ ಅಂತ ಹೇಳಿದರು. ಏನಾಯಿತು, ಸ್ವಲ್ಪ ಡಿಲೇ ಆಯಿತು. ಸೊ ಡಿಲೇ ಆಗಿದ್ದ ಕಾರಣಕ್ಕೆ ಕಾಂಪನ್ಸೇಷನ್ ಕೊಡಬೇಕು. ಇಲ್ಲಿ ರಿಪೇರಿ ಮಾಡುವಂಥ ಜಾಗಕ್ಕೆ ಈ ಕ್ಯಾರಿಯರ್ನವರು ಕಳಿಸ್ಕೊಡ್ಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಅದಕ್ಕೋಸ್ಕರ ದ್ಯಾಟ್ಸ್ ಅ ನ್ಯಾಚುರಲ್ ಕಾಸ್ ವಿಚ್ ಇಸ್ ಅರೈಸಿಂಗ್ ಫ್ರಮ್ ದ ಬ್ರೀಚ್ ಆಫ್ ದಿಸ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಯಾರ್ಯಾರ ಮಧ್ಯೆ, ಇವರು ಮತ್ತು ಕ್ಯಾರಿಯರ್ ಮಧ್ಯೆ ಆಗಿತ್ತು. ಹಾಳಾಗಿರುವಂತಹ ಮಿಲ್ಲನ್ನು ನೀವು ರಿಪೇರಿ ಮಾಡುವಂಥ ಊರಿಗೆ ಅಲ್ಲಿಗೆ ತೊಗೊಂಡು ಹೋಗಿ ನೀಡಬೇಕು ಅಂತ ಹೇಳಿ, ಬಟ್ ನೀಡಲಿಲ್ಲ. ಅದಕ್ಕೋಸ್ಕರ ಸಹಜವಾಗಿ ಆಗುವಂತಹ ಡ್ಯಾಮೇಜ್ ಏನಿದೆ ದ್ಯಾಟ್ ಇಸ್ ನ್ಯಾಚುರಲ್ ಅರೈಸಿಂಗ್ ಡ್ಯಾಮೇಜ್ ಅಥವಾ ಜನರಲ್ ಡ್ಯಾಮೇಜ್ ಅಂತ ಹೇಳಿ ನಾವು ಕರಿಬೋದು. ಆದರೆ ಈ ಒಂದು ಡಿಲೇ ಆಗಿರೋ ಕಾರಣಕ್ಕೆ ಇವರಿಗೆ ಬೇರೆ ಯಾವುದೋ ಬಿಸ್ನೆಸ್ ಇತ್ತು, ಆ ಮಿಲ್ ಮುಚ್ಚಿದ್ರು. ಮಿಲ್ ಮುಚ್ಚುವಾಗ ಆಯಿತು, ಯಾಕೆಂದರೆ ಮಷಿನ್ ಇರಲಿಲ್ಲ, ಮಷಿನ್ ಹಾಳಾಗಿತ್ತಲ್ವಾ, ಮಷಿನ್ ಇವ್ರ ಹತ್ರ ಇರಲಿಲ್ಲ. ಸೊ ಅದು ಹಾಳಾಗಿತ್ತು, ಅದಕ್ಕೋಸ್ಕರ ಮಿಲ್ ಮುಚ್ಚೋ ಪರಿಸ್ಥಿತಿ ಬಂತು. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಡ್ಯಾಮೇಜಸ್ ಆಯಿತು. ಸೊ ಅದು ಸ್ಪೆಷಲ್ ಡ್ಯಾಮೇಜಸ್. ಸೊ ಯಾವುದಕ್ಕೆ ಕಾಂಪನ್ಸೇಷನ್ ಕೊಡಿಸ್ಬೋದು, ನಾರ್ಮಲಿ ನ್ಯಾಚುರಲ್ ಡ್ಯಾಮೇಜಸ್ಗೆ ಮಾತ್ರ ಕಾಂಪನ್ಸೇಷನ್ ಕೊಡಿಸ್ಬೋದು, ನ್ಯಾಚುರಲಿ ಅರೈಸಿಂಗ್ ಫ್ರಮ್ ದ ಕಾಂಟ್ರಾಕ್ಟ್. ಅದಕ್ಕೆ ಪ್ರಾಕ್ಸಿಮೇಟ್ ಡ್ಯಾಮೇಜ್ ಅಂತ ಹೇಳ್ತಾರೆ, ಯಾವುದು ಹತ್ತಿರದ ಕಾಸು ಅದಕ್ಕೆ ಮಾತ್ರ ಕಾಂಪನ್ಸೇಷನ್ ಕೊಡಿಸ್ಬೋದು. ಓಕೆ, ಈ ಥರದಕ್ಕೆಲ್ಲ ಕಾಂಪನ್ಸೇಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪಾರ್ಟಿಗೆ ಗೊತ್ತಿದ್ದರೆ, ಫಸ್ಟೇ ಹೇಳಿದಿದ್ರೆ ಇವನು ಕ್ಯಾರಿಯರ್ಗೆ, ನೀವು ನನಗೆ ಮಿಲ್ ಕ್ಲೋಸ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಅದಕ್ಕೂ ನೀವು ಜವಾಬ್ದಾರಿ ಅಂತ ಫಸ್ಟೇ ಇಫ್ ದಿ ಪಾರ್ಟೀಸ್ ನ್ಯೂ ದ್ಯಾಟ್ ದೆನ್ ದೇ ಆರ್ ಲಯಬಲ್ ಫಾರ್ ಸ್ಪೆಷಲ್ ಡ್ಯಾಮೇಜಸ್. ಇಲ್ಲ ಅಂದರೆ ನಾರ್ಮಲಿ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಫಾರ್ ರಿಮೋಟೆಡ್ ಕಾಸ್ ಅಥವಾ ರಿಮೋಟ್ ಡ್ಯಾಮೇಜಸ್ ಅಥವಾ ಸ್ಪೆಷಲ್ ಡ್ಯಾಮೇಜಸ್ಗೆ ಯಾರು ಬ್ರೀಚ್ ಮಾಡಿರ್ತಾರೆ, ಇವರು ಕ್ಯಾರಿಯರು ಅಥವಾ ಯಾರೇ ಇರಲಿ, ಯಾರು ಬ್ರೀಚ್ ಮಾಡಿರ್ತಾರೆ ದೇ ಆರ್ ನಾಟ್ ಲಯಬಲ್ ಟು ಪೇ ಫಾರ್ ದಿ ಕಾಂಪನ್ಸೇಷನ್ ಫಾರ್ ಸ್ಪೆಷಲ್ ಡ್ಯಾಮೇಜಸ್. ಸೊ ಈ ಪ್ರಿನ್ಸಿಪಲನ್ನು ನಮ್ಮ ಹ್ಯಾಡ್ಲಿ ವರ್ಸಸ್ ಬ್ಯಾಕ್ಸೆಂಡೇಲ್ ಹೇಳುವಂಥ ಒಂದು ಇಂಗ್ಲೀಷ್ ಕೇಸಲ್ಲಿ ಹೇಳಿದರು. ಅದನ್ನೇ ಸೆಕ್ಷನ್ 73 ಕೂಡ ಅದನ್ನು ನಾವು ಕಾಣ್ಬೋದು. ಓಕೆ, ಸೊ ಹಾಗೆ ಇದು ಫಸ್ಟ್ ಪ್ಯಾರ ಆಯಿತು, ಇದು ಸೆಕೆಂಡ್ ಪ್ಯಾರ ಆಯಿತು. ಇದು ಥರ್ಡ್ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ನಮ್ಮ ಖಾಸಗಿ ಕಾಂಟ್ರಾಕ್ಟ್ಸ್ ಅಂತ ನಾವು ಕಾಣ್ಬೋದು. ಇಲ್ಲಿ ಯಾವ ಶಬ್ದದಲ್ಲಿ ಹೇಳಿದ್ದಾರೆ ಅಂತಂದರೆ, ಆಬ್ಲಿಗೇಷನ್ ರಿಸೆಂಬಲಿಂಗ್ ದೋಸ್ ಕ್ರಿಯೇಟೆಡ್ ಬೈ ಕಾಂಟ್ರಾಕ್ಟ್. ಕೆಲವೊಂದು ಜವಾಬ್ದಾರಿಗಳೇನಿದೆ ಲಯಬಿಲಿಟೀಸು ಅದು ಕಾಂಟ್ರಾಕ್ಟ್ ರೀತಿಯಲ್ಲೇ ಇರುವಂಥದ್ದು ಅಂತ. ಸೊ ಅಂಥ ಕಾಂಟ್ರಾಕ್ಟ್ ರೀತಿಯಲ್ಲಿ ಇರುವಂಥದ್ದು ಅಂದರೆ ಯಾವುದು, ಅದು ಖಾಸಗಿ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತಾರೆ. ಈಗ ಫೈಂಡರ್ ಆಫ್ ಅ ಲಾಸ್ಟ್ ಗೂಡ್ಸ್ ಇರಲಿ, ಅಥವಾ ಯಾರೋ ಒಬ್ಬ ಡೆಲಿವರಿ ಬಾಯ್ ಇರ್ತಾನೆ, ಅವನು ತಪ್ಪಾಗಿ ಬೇರೆ ಯಾರ್ದೋ ಮನೆಗೆ ಡೆಲಿವರಿ ಮಾಡಿಬಿಡ್ತಾನೆ. ಸೊ ಆ್ಯಕ್ಚುಲಿ ಅಲ್ಲಿ ಕಾಂಟ್ರಾಕ್ಟ್ ಇಲ್ಲ, ಆದರೂ ಸಹ ಅವರಿಗೆ ಆ ಜವಾಬ್ದಾರಿಗಳಿವೆ. ಕಾಂಟ್ರಾಕ್ಟಲ್ಲಿ ಯಾವ ರೀತಿ ಜವಾಬ್ದಾರಿಗಳಿವೆ, ಆ ಗೂಡ್ಸನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಅಥವಾ ಆಯಾ ಅವರವರಿಗೆ ತಕ್ಕಂತಹ ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಬರುತ್ತಲ್ಲ, ಅದೇ ರೀತಿ ಈ ರೀತಿ ಖಾಸಗಿ ಕಾಂಟ್ರಾಕ್ಟ್ಸಲ್ಲೂ ಏನಾದರೂ ಡ್ಯಾಮೇಜ್ ಉಂಟಾಯಿತು ಅಂತ ಆದರೆ ಕಾಂಟ್ರಾಕ್ಟ್ಗೆ ಹೇಗೆ ಡ್ಯಾಮೇಜ್ಗಳನ್ನು ನೀಡ್ಬೋದು, ಅದೇ ರೀತಿ ಖಾಸಗಿ ಕಾಂಟ್ರಾಕ್ಟ್ಸ್ಗಳಿಗೂ ಡ್ಯಾಮೇಜಸನ್ನು ನೀಡ್ಬೋದು ಅಂತ ಈ ಥರ್ಡ್ ಪ್ಯಾರ ಹೇಳುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನಾವು ನೋಡುವಂಥದ್ದು ಸುಮಾರು 18 ಇಲ್ಲಿಸ್ಟ್ರೇಷನ್ಸ್ಗಳು ಕೊಟ್ಟಿದ್ದಾರೆ ಡೀಟೇಲ್ ಆಗಿ, A to R ತನಕ. ಸೊ ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಓದ್ಕೊಳ್ಬೇಕು, ಯಾಕೆಂದರೆ ಕೆಲವು ಸಲ ಇದನ್ನೇ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕೊಡ್ತಾರೆ, ಇಲ್ಲಿಸ್ಟ್ರೇಷನ್ ಕ್ವಶನ್ ಕೊಟ್ಟು. ಓಕೆ, ಸೊ ಆ ಕಾರಣಕ್ಕೆ ನಮಗೆ ಸ್ಪೆಷಲ್ ಡ್ಯಾಮೇಜು ಅಥವಾ ನಾರ್ಮಲ್ ಡ್ಯಾಮೇಜಸ್ ಅಥವಾ ಜನರಲ್ ಡ್ಯಾಮೇಜಸ್ ಪ್ಲಸ್ ಡ್ಯಾಮೇಜಸ್ ಅರೈಸಿಂಗ್ ಫ್ರಮ್ ಖಾಸಗಿ ಕಾಂಟ್ರಾಕ್ಟ್ಸ್ ಹೇಳುವಂಥದ್ದು, ಅದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಇಲ್ಲಿಸ್ಟ್ರೇಷನ್ಸ್ಗಳನ್ನು ನೀವು ನೋಡಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಥರ್ಡ್ ಪ್ಯಾರ ಏನು ಹೇಳುತ್ತೆ, ಸೆಕ್ಷನ್ 73, ಕಾಂಪನ್ಸೇಷನ್ ಕೇಸ್ ಆಫ್ ಬ್ರೀಚ್ ಆಫ್ ಖಾಸಗಿ ಕಾಂಟ್ರಾಕ್ಟ್ಸ್.
ಅಂಥ ಸಂದರ್ಭದಲ್ಲೂ ಕಾಂಪನ್ಸೇಷನನ್ನು ನೀಡಬಹುದು ಅಂತ. ಸೊ ಅಲ್ಟಿಮೇಟ್ಲಿ ನಾವು ಸಮರಿ ಮಾಡೋದಂತ ಆದರೆ ಈ ಒಂದು ಇದನ್ನು ನಾರ್ಮಲ್ ಕೇಸಸಲ್ಲಿ ಸಹ ಕಾಂಪನ್ಸೇಷನ್ ನೀಡ್ಬೋದು. ಕಾಂಪನ್ಸೇಷನ್ ಕೇಸ್ ಆಫ್ ಬ್ರೀಚ್ ಆಫ್ ಖಾಸಿ ಕಾಂಟ್ರಾಕ್ಟ್ಸಲ್ಲೂ ಡ್ಯಾಮೇಜನ್ನು ನೀಡ್ಬೋದು. ಆದರೆ ಕಾಂಪನ್ಸೇಷನ್ ಕೇಸ್ ಆಫ್ ನಾಟ್ ನ್ಯಾಚುರಲಿ ಅರೈಸಿಂಗ್ ಅಥವಾ ಕಾಂಪನ್ಸೇಷನ್ ಕೇಸ್ ಆಫ್ ಸ್ಪೆಷಲ್ ಡ್ಯಾಮೇಜಲ್ಲಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಫ್ ದ ಪಾರ್ಟೀಸ್ ನ್ಯೂ, ಇದಕ್ಕೊಂದು ಎಕ್ಸೆಪ್ಷನ್ ಏನು ಬರುತ್ತೆ, ಇದನ್ನೇ ನಾವು ನೋಡ್ಬೋದು. ಇದಕ್ಕೊಂದು ಎಕ್ಸೆಪ್ಷನ್ ಏನಂತಂದರೆ ಸ್ಪೆಷಲ್ ಡ್ಯಾಮೇಜ್ ಇರಲಿ ಅಥವಾ ನ್ಯಾಚುರಲ್ ಡ್ಯಾಮೇಜ್ ಇರಲಿ ಯಾವುದೇ ಇರಲಿ, ಪಾರ್ಟಿಗಳಿಗೆ ಮೊದಲೇ ಅದರದ್ದು ತಿಳುವಳಿಕೆ ಇದ್ದಿದ್ದರೆ ಈ ನನ್ನ ಕಾರ್ಯದಿಂದ ಅವರಿಗೆ ಸ್ಪೆಷಲ್ ಡ್ಯಾಮೇಜಸ್ಸು ಉಂಟಾಗ್ಬೋದು ಅಂತ ಇದ್ದರೆ ಆವಾಗ ಸ್ಪೆಷಲ್ ಡ್ಯಾಮೇಜಸ್ಗೂ ಕಾಂಪನ್ಸೇಷನ್ ನೀಡುವಂತಹ ಜವಾಬ್ದಾರಿ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ನಮ್ಮ ಸೆಕ್ಷನ್ 73. ಸೊ ಇದೇ ರೀತಿ ಚಿಕ್ಕದಾದ ಕಾನ್ಸೆಪ್ಟ್ಸ್ಗಳನ್ನು ಪ್ರತಿದಿನ ಓದುವಂಥ ಹ್ಯಾಬಿಟನ್ನು ಮಾಡ್ಕೊಳ್ಳಿ. ನೀವು ಇನ್ನೂ ಪ್ರಾರಂಭ ಮಾಡದಿದ್ದರೆ ಈಗಲೂ ಕೂಡ ಪ್ರಾರಂಭ ಮಾಡ್ಬೋದು. ಸುಮಾರು 29 ದಿನದ ಚಾಲೆಂಜಸ್ಗಳು ಆಗಿವೆ. ಪ್ರತಿದಿನ ನೀವು ಒಂದೊಂದು ಯಾವತ್ತೇ ನೀವು ಹಿಂದೆ ಶುಭ ದಿನ, ಈ ಗಳಿಗೆ ಶುಭ ಗಳಿಗೆ ಅಂತ ಹೇಳ್ತಾರೆ. ಸೊ ಇವತ್ತೇ ಪ್ರಾರಂಭ ಮಾಡಿ, ಇವತ್ತಿಂದ ಓದಲಿಕ್ಕೆ ಪ್ರಾರಂಭ ಮಾಡಿ. ಹೊಸ ರೀತಿಯ ಟೆಕ್ನಿಕ್ಸ್ಗಳನ್ನು, ಓದುವಂಥ ಮೆಥಡ್ಸ್ಗಳನ್ನು, ಮೆಮರಿ ಟೆಕ್ನಿಕ್ಸ್ಗಳನ್ನು ನಿಮ್ಮ ಒಂದು ಸ್ಟಡೀಸಲ್ಲೂ ಕೂಡ ಅದನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ದಿನದ ಚಾಲೆಂಜ್ ಒಂದಿಗೆ, ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ತೆ.